ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಪ್ಪಾ ಪ್ರಚಲಿತ ಘಟನೆ ಅಂದ್ರೆ ನವೆಂಬರ್ 2025ರಲ್ಲಿ UPI ವಹಿವಾಟುಗಳನ್ನ 23% ಭಾರಿ ಬೆಳವಣಿಗೆಯನ್ನು ಕಂಡಿವೆ. ಹೌದಾ? UPI ಅನ್ನ ನಾವು ಆನ್ಲೈನ್, ಈಗ ಆಫ್ಲೈನ್ ಇಂದ ರೊಕ್ಕ ತಗೊಂಡು ತಿರ್ಗಾಡೋದಿಲ್ಲ, ಆದ್ರೆ ಆನ್ಲೈನ್ ಇಂದ ಏನ್ ಮಾಡ್ತೀವಿ, UPI ಭಾರಿ ಬೆಳವಣಿಗೆ ಕಂಡದ ಭಾರತದೊಳಗ. ನವೆಂಬರ್ 2025ರಲ್ಲಿ ಭಾರತದ ಡಿಜಿಟಲ್ ಪಾವತಿಗಳಲ್ಲಿ ಹೊಸ ಮೈಲುಗಲ್ಲನ್ನ ಸಾಧಿಸುವಂತ ಕೆಲಸ ಏನ್ ಮಾಡಿದ, UPI ಮಾಡಿದ. ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತ ಇದರ UPI ದ ಲಾಂಗ್ ಫಾರ್ಮ್ ಏನು, ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತ. ಅಂದ್ರೆ ಒಂದೇ ಪ್ಲಾಟ್ಫಾರ್ಮ್ ನಾವು ವಿನಿಮಯ ಮಾಡೋದು, ದುಡ್ಡನ್ನು ವಿನಿಮಯ ಮಾಡುವಂತ ಕೆಲಸ ನವೆಂಬರ್ 28ರ ವೇಳೆಗೆ ಒಟ್ಟು 24.58 ಲಕ್ಷ ಕೋಟಿ ಮೊತ್ತದ, ನೋಡ್ರಿ 24.58 ಲಕ್ಷ ಕೋಟಿ ಮೊತ್ತ 19 ಶತಕೋಟಿಗೂ ಹೆಚ್ಚು ವಹಿವಾಟುಗಳನ್ನ ದಾಖಲಿಸದ. ಇದು ದೊಡ್ಡ ದಾಖಲೆ ಆಗ್ಯದ UPI ಅಲ್ಲಿ. ಹೌದಾ? ಈ ಡಿಜಿಟಲಿ ಪಾವತಿಕರಣದೊಳಗ ಇದೊಂದು ದೊಡ್ಡ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ದಾಖಲಿಸಿದ. ಇದು ಇದುವರೆಗೂ ದಾಖಲಾದ ಅತ್ಯಧಿಕ ಮೊತ್ತ ಆಗ್ಯದ. ಇಷ್ಟು ದಿವಸದಿಂದ ದಾಖಲಾದ ಅತ್ಯಧಿಕ ಮೊತ್ತವಾಗ್ಯದ ಎಂದು ಭಾರತೀಯ ರಾಷ್ಟ್ರ ಯಾರು ಹೇಳಾರ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಯಾರು ಕೊಟ್ಟಾರ ಅಂದ್ರೆ NPCI ತಿಳಿಸದ, ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ.